ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ RBIನಲ್ಲಿ ಕರೆದಿರ್ತಕ್ಕಂತಹ ಜೂನಿಯರ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಯಾವ ವಿದ್ಯಾರ್ಥಿ ಪಡೆದವರು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕಾಕತಿ. ಇಲ್ಲಿ ನೋಡ್ಬೋದು ಅವ್ರ ಅಫಿಷಿಯಲ್ ವೆಬ್ಸೈಟ. ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಇದನ್ನು ಅಪ್ಲಿಕೇಶನ್ ಹಾಕಬೇಕಾಕತಿ. ಮತ್ತು ಈ ವೆಬ್ಸೈಟ ಈ PDF ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಕ್ವಾಲಿಫಿಕೇಷನ್ ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದಕ್ಕೆ ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಡಿಸೆಂಬರ್ 30, 2024 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಕೊನೆಯ ದಿನಾಂಕ ನೋಡೋದಾದರೆ 20 ಜನವರಿ 2025 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಇಷ್ಟರಲ್ಲಿ ನೀವು ಇದನ್ನು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕಾಗೈತಿ. ಮತ್ತು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ನೋಡೋದಾದರೆ ಇದಕ್ಕೂ ಕೂಡ ಸೇಮ್ 20 ಜನವರಿ 2025 ಇದು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಇರ್ತೈತಿ. ಮತ್ತು ನಿಮಗೆ ಎಕ್ಸಾಮ್ ಏನು ಕಂಡಕ್ಟ್ ಮಾಡ್ತಂತ ನೋಡೋದಾದರೆ ಫೆಬ್ರವರಿ 8, 2025 ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಂತ ಕೊಟ್ಟಿರ್ತಾರೋ. ಮತ್ತು ಟೋಟಲಾಗಿ ವೇಕೆನ್ಸೀಸ್ ಎಷ್ಟು ಕರೆದಿರ್ತಾರೆ ಅಂತ ನೋಡೋದಾದರೆ ಟೋಟಲಾಗಿ 11 ವೇಕೆನ್ಸೀಸ್ ಇರ್ತಾವೆ. ಈ 11 ವೇಕೆನ್ಸೀಸಿಗೆ ಯಾವ ಕ್ವಾಲಿಫಿಕೇಷನ್ ಇರ್ತೈತಿ ಎಂಬುದನ್ನು ಮುಂದೆ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಜೂನಿಯರ್ ಇಂಜಿನಿಯರಿಂಗ್ ಅದು ಸಿವಿಲ್ನಲ್ಲಿ ನೋಡೋದಾದರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರು ಇಲ್ಲಿ ನೋಡ್ಬೋದು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗಲ್ಲಿ ಪಾಸಾದಂಥ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. ಮತ್ತು 65% ಆಗಿರಬೇಕು. ಇದು OBC ಮತ್ತು EWSದವ್ರು 65% ಆಗಿರಬೇಕು. ಮತ್ತು SC ST PWD ವರ್ಗದ ಅಭ್ಯರ್ಥಿಗಳಿಗೆ 55% ಆದ್ರೂ ಸಾಕು. ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. ಮತ್ತು ಎರಡನೇದು ನೋಡ್ಬೋದು ಜೂನಿಯರ್ ಇಂಜಿನಿಯರ್ ಅದು ಎಲ್ಲಿ ಅಂದ್ರೆ ಎಲೆಕ್ಟ್ರಿಕಲ್ ಒಳಗೆ ಇಲ್ಲಿ ನೋಡೋದಾದರೆ 3 ಇಯರ್ಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ನಲ್ಲಿ ಮಾಡಿದಂಥ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಸೇಮ್ ಅದೇ ರೀತಿಯಾಗಿ SC STದವ್ರಿಗೆ 55% ಇರ್ತೈತಿ. ಮತ್ತು OBC EWS ವರ್ಗದ ಅಭ್ಯರ್ಥಿಗಳಿಗೆ 65% ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಏಜ್ ನೋಡೋದಾದರೆ ಎಷ್ಟು ಏಜ್ ಇದ್ದವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡ್ಬೋದು. ಇಲ್ಲಿ ಇದಕ್ಕೆ ಕನಿಷ್ಠ 20 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೋ. ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ 30 ವರ್ಷ ವಯಸ್ಸು ಇರ್ತೈತಿ. ಅಂಥವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಏಜ್ ರಿಲ್ಯಾಕ್ಷನ್ ಕೂಡ ಕೊಟ್ಟಿರ್ತಾರೋ. ಮತ್ತು ಏಜ್ ರಿಲ್ಯಾಕ್ಷನ್ ಎಷ್ಟೆಷ್ಟು ಕೊಟ್ಟಿರ್ತಾರೆ ಅಂತ ನೋಡೋದಾದರೆ SC STದವ್ರಿಗೆ 5 ವರ್ಷ ಇರ್ತೈತಿ. ಮತ್ತು ಅದೇ ರೀತಿಯಾಗಿ OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸನ್ನು ಸಡಿಲಿಕೆಯನ್ನು ಕೊಟ್ಟಿರ್ತಾರೋ. ಮತ್ತು ಯಾರು ಹಾಕಬೇಕಂತಿದ್ರಲ್ಲ ನಿಮ್ಮ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಈ PDF ಅಪ್ಲೈ ಲಿಂಕ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ಬೋದು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿ ಇರ್ತೈತೆ ಅಂತ ನೋಡೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ 50 ಕ್ವಶನ್ ಇರ್ತಾವೆ. ಇದಕ್ಕೂ ಕೂಡ 50 ಮಾರ್ಕ್ಸ್ ಇರ್ತೈತಿ. ಟೈಮಿಂಗ್ ನೋಡೋದಾದರೆ 40 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ. ಮತ್ತು ಇಂಜಿನಿಯರಿಂಗ್ ಡಿಸಿಪ್ಲಿನ್ ಪೇಪರ್ 1 ಇರ್ತೈತಿ. ಇದಕ್ಕೆ ಕ್ವಶನ್ ನೋಡೋದಾದರೆ ಇದಕ್ಕೆ 40 ಕ್ವಶನ್ ಇರ್ತಾವೆ. ಮಾರ್ಕ್ಸ್ ನೋಡೋದಾದರೆ ಇಲ್ಲಿ ನೋಡ್ಬೋದು 100 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತೈತಿ. ಮತ್ತು ಟೈಮಿಂಗ್ ನೋಡೋದಾದರೆ 40 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ ಇದಕ್ಕೆ. ಮತ್ತು ಇಂಜಿನಿಯರಿಂಗ್ ಡಿಸಿಪ್ಲಿನ್ ಪೇಪರ್ 2 ಇರ್ತೈತಿ. ಇದಕ್ಕೂ ಕೂಡ 40 ಕ್ವಶನ್ ಇರ್ತಾವೆ. 100 ಮಾರ್ಕ್ಸಿಗೆ ಇರ್ತೈತಿ. ಟೈಮಿಂಗ್ ನೋಡೋದಾದರೆ 40 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ. ಮತ್ತು ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್ನಲ್ಲಿ ನೋಡೋದಾದರೆ 50 ಕ್ವಶನ್ 50 ಮಾರ್ಕ್ಸ. ಇದಕ್ಕೆ ಟೈಮಿಂಗ್ ನೋಡೋದಾದರೆ 30 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ. ಈ ರೀತಿಯಾಗಿ ಟೋಟಲಾಗಿ 180 ಕ್ವಶನ್ ಇರ್ತಾವೆ. 300 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತೈತಿ. ಟೈಮಿಂಗ್ ನೋಡೋದಾದರೆ 150 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ ನಿಮಗೆ. ಇಷ್ಟರಲ್ಲಿ ನೀವು ಇದನ್ನು ಎಕ್ಸಾಮ್ ಕಂಪ್ಲೀಟ್ ಮಾಡಬೇಕಾಕೈತಿ. ಮತ್ತು ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ. ಇವಂತ ಯಾರು ಹಾಕ್ಬೇಕಂತಿದ್ರಲ್ಲ ಅವ್ರ ಕ್ವಾಲಿಫಿಕೇಷನ್ ಆಗಲೇ ತಿಳಿಸ್ಕೊಟ್ಟಂತೆ. ನಿಮ್ಮ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿ ಹಾಕೋರಿ. ಇದರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗಿರಿ.